ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು 17th ಗ್ರೂಪ್ ಎಲಿಮೆಂಟ್ಸಿನ ಇಂಟ್ರೊಡಕ್ಷನ್ ಪಾರ್ಟ್ ಮುಗಿಸಿ ಅಸೈನ್ಮೆಂಟ್ ಕೊಟ್ಟಿದ್ದೆ. ಸೊ ಭಾಳಷ್ಟು ಜನ ಕಳಿಸಿದಿರಿ, ಖುಷಿ ಆಯಿತು. ಸೊ ಅದೇ ರೀತಿ ಎಲ್ಲ ಕ್ಲಾಸಸ್ಸಿನ ಅಸೈನ್ಮೆಂಟ್ಸು ನೀವು ಬರಿತೀರಾ ಅಂತ ನಾವು ಹೋಪ್ ಮಾಡ್ಕೊಂಡಿದ್ದೀನಿ, ನಂಬಿಕೆ ಇಟ್ಟಿದ್ದೀನಿ. ಓಕೆ, ಸೊ ಇವತ್ತಿನ ಕ್ಲಾಸ್ನ ನಾವು ನೋಡೋದಾದರೆ ಸೊ 17th ಗ್ರೂಪ್ ಎಲಿಮೆಂಟ್ಸಿನ ಕ್ಲೋರಿನ್ Cl, ಸೊ ಇದರ ಕಾಂಪೌಂಡ್ಸ್ನ ಪ್ರಿಪರೇಷನ್ ಮತ್ತು ಪ್ರಾಪರ್ಟೀಸ್ನ ನೋಡಬೇಕಾಗುತ್ತೆ. ಸೊ ಫಸ್ಟ್ ನಾನು ಕ್ಲೋರಿನ್ ಮಾಲಿಕ್ಯೂಲೇ ತಗೊಳ್ತೀನಿ. ಕ್ಲೋರಿನ್ ಫಾರ್ಮುಲಾ ಈಸ್ Cl2. ಫಾರ್ಮುಲಾ ಈಸ್ Cl2 ಕ್ಲೋರಿನ್. ಸೊ ಯಾಕೆ ಇದಕ್ಕೆ ದಿಸ್ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಪೌಂಡ್ ಆಫ್ ಕ್ಲೋರಿನ್, that is Cl2, so which was discovered by a scientist called Scheele in the year 1774. So in the year 1774, one of the scientists called Scheele, so he discovered this chlorine gas. Why he given the name called chlorine? Because according to Greek word, so Greek word, the chlorus means greenish yellow. So chlorus meaning is greenish yellow. The color of this chlorine is also greenish yellow. So that's why this chlorine, whatever the name given here, so ಈ ನೇಮ್ನ ಎಲ್ಲಿಂದ ಡಿರೈವ್ ಮಾಡ್ಕೊಂಡಿದ್ದಾರೆ? ಗ್ರೀಕ್ ವರ್ಡ್ ಇಂದ ಡಿರೈವ್ ಮಾಡ್ಕೊಂಡಿದ್ದಾರೆ. ದಟ್ ಸ್ಕೀಲಿ ಅನ್ನೋ ಸೈಂಟಿಸ್ಟು 1774ನಲ್ಲಿ ಸೊ ಕ್ಲೋರಿನ್ ಅನ್ನೋ ಒಂದು ಗ್ಯಾಸ್ನ ಕಂಡುಹಿಡಿತಾನೆ. ಆ ಗ್ಯಾಸಿನ ಕಲರು ಗ್ರೀನಿಶ್ ಯೆಲ್ಲೋ ಕಲರ್ ಇರುತ್ತೆ. ಹಾಗಾಗಿ ಗ್ರೀಕ್ ವರ್ಡ್ ಪ್ರಕಾರ ಅವನು ಕ್ಲೋರಸ್ ಅಂದರೆ ಗ್ರೀನಿಶ್ ಯೆಲ್ಲೋ ಕಲರ್ ಆಗಿರುತ್ತೆ. ಹಾಗಾಗಿ ಅವನು ಈ ಮಾಲಿಕ್ಯೂಲಿಗೆ ಹೆಸರು ಕ್ಲೋರಿನ್ ಅಂತೇಳಿ ಕೊಡ್ತಾನೆ. So this is the history of that chlorine and how the name is given for this compound ಅಂತೇಳಿ. ಸೊ ಇದರ ಪ್ರಿಪರೇಷನ್ಸ್ ನೋಡೋದಾದ್ರೆ, ಸೊ ಕ್ಲೋರಿನ್ ಮಾಲಿಕ್ಯೂಲಿನ ಪ್ರಿಪರೇಷನ್ನ ನೀವು ನೋಡೋದಾದ್ರೆ, ಸೊ ಈ ಕ್ಲೋರಿನ್ ಮಾಲಿಕ್ಯೂಲ್ನ ನೀವು ಮ್ಯಾಂಗನಸ್ ಕಾಂಪೌಂಡ್ಸ್ನ ಬಳಸ್ಕೊಂಡು ಪ್ರಿಪೇರ್ ಮಾಡ್ಬೋದು. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಿಪರೇಷನ್ ಆಫ್ ದಿಸ್ ಕ್ಲೋರಿನ್ ಮಾಲಿಕ್ಯೂಲ್ ಈಸ್ ಬೈ ಟೇಕಿಂಗ್ ಮ್ಯಾಂಗನಸ್ ಡೈಆಕ್ಸೈಡ್ MnO2. ಸೊ ಪೈರೋಲುಸೈಟ್ ಓರ್ ಅಂತಾನು ಕರೀತಾರೆ ಇದನ್ನ. ಸೊ ಈ ಮ್ಯಾಂಗನಸ್ ಡೈಆಕ್ಸೈಡ್ ಪೈರೋಲುಸೈಟ್ ಓರ್ನ ಸೊ ನೀವು ಕ್ಲೋರಿನ್ ಜೊತೆಗೆ HCl ಜೊತೆಗೆ ರಿಯಾಕ್ಟ್ ಮಾಡ್ತೀರಿ, ಹೈಡ್ರೋಕ್ಲೋರಿಕ್ ಆಸಿಡ್. ಸೊ 4 moles ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ತಗೊಳ್ತೀನಿ ನಾನಿಲ್ಲಿ. ಸೊ ಮ್ಯಾಂಗನಸ್ ಮತ್ತೆ ಕ್ಲೋರಿನ್ ಸೇರ್ಕೊಂಡು ನಿಮಗೆ ಮ್ಯಾಂಗನಸ್ ಕ್ಲೋರೈಡ್ ಬರುತ್ತೆ. ಮ್ಯಾಂಗನಸ್ ಕ್ಲೋರೈಡ್ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರ್ಕೊಂಡ್ಬಿಟ್ಟು ನಿಮಗೆ ಏನಾಗುತ್ತೆ? ವಾಟರ್ ಬರುತ್ತೆ. ಸೊ ದಿಸ್ ಈಸ್ ಪ್ಲಸ್ ಕ್ಲೋರಿನ್ ಗ್ಯಾಸ್ ನಿಮಗೆ ಇಲ್ಲಿ ಎವಾಲ್ವ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಕ್ಲೋರಿನ್ ಈಸ್ ಪ್ರಿಪೇರ್ಡ್ ಯೂಸಿಂಗ್ ಮ್ಯಾಂಗನಸ್ ಡೈಆಕ್ಸೈಡ್, ದಟ್ ಈಸ್ ಪೈರೋಲುಸೈಟ್ ಓರ್. When this pyrolusite or manganese dioxide is treated with hydrochloric acid HCl, so manganese combines with Cl giving manganese chloride. So actually 4 Cls are there here. 2 Cls combines with manganese forming MnCl2, and the remaining hydrogen and oxygen combines together water. So remaining 2 chlorine atoms combines together giving chlorine gas. So this is how chlorine gas is prepared using manganese dioxide, that is pyrolusite ore. ಇಲ್ಲಿ HCl ನ ಡೈರೆಕ್ಟ್ ಆಗಿ ತಗೊಳ್ಳೋ ಬದಲು ನೀವು ಸೋಡಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿ. ಸೋಡಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆಸಿಡ್, ಅಗೈನ್ ಇಟ್ ಗಿವ್ HCl. ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ನಾವು. ಸೊ ಸಲ್ಫ್ಯೂರಿಕ್ ಆಸಿಡಿನ ಒನ್ ಆಫ್ ದ ಪ್ರಾಪರ್ಟಿ ಲೋ ವೊಲಟೈಲ್ ನೇಚರ್ ಅಂತ ನೋಡುವಾಗ ನೋಡಿದ್ವಿ. ಸೋಡಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಗಿವ್ಸ್ HCl. ಆ HCl ಹೋಗಿ ಡೈರೆಕ್ಟ್ ಆಗಿ ಪೈರೋಲುಸೈಟ್ ಓರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಸೊ ನಿಮಗೆ ಅಗೈನ್ ಕ್ಲೋರಿನ್ ಗ್ಯಾಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಸೆಕೆಂಡ್ ಮೆಥಡ್ ಬಂದು ಒನ್ ಮೋರ್ ಮ್ಯಾಂಗನಸ್ ಕಾಂಪೌಂಡ್ ತಗೊಳ್ತೀನಿ ನಾನು, ಪೊಟ್ಯಾಷಿಯಂ ಪರ್ಮಾಂಗನೇಟ್. Formula of potassium permanganate is KMnO4. When this potassium permanganate KMnO4 is treated with HCl, so I will take 2 moles of potassium permanganate and 16 moles of HCl here. So what happens here? Nodi illi potassium combines with the Cl giving potassium chloride.
Manganese combines with chlorine giving manganese chloride. Hydrogen combines with oxygen, 4 2s are 8, so 8 H2O will be there plus 5 Cl2. So this is the second preparation of chlorine gas, taking potassium permanganate. Potassium permanganate is treated with chlorine, sorry, hydrochloric acid. It also gives a chlorine gas. So these are the two important preparations of chlorine gas by making use of manganese compounds called manganese dioxide, that is pyrolusite O, and potassium permanganate called KMnO4. So ಇನ್ನೊಂದು ಮೆಥಡ್ ಇದೆ ಕ್ಲೋರಿನ್ ಗ್ಯಾಸ್ ಪ್ರಿಪೇರ್ ಮಾಡೋದಕ್ಕೆ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ ಕಾಲ್ಡ್ ಡೆಕನ್ಸ್ ಪ್ರೋಸೆಸ್. Decans process. So Decans process is one of the important method to prepare chlorine gas ಇಲ್ಲಿ. So Decans process ಅಲ್ಲಿ ಏನು ಮಾಡ್ತಾರೆ, ಹೈಡ್ರೋಕ್ಲೋರಿಕ್ ಆಸಿಡ್ ನ ಡೈಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡ್ತಾರೆ. ಈ ರಿಯಾಕ್ಷನ್ ನ ನಾನು ಡೈಆಕ್ಸಿಜನ್ 16th ಗ್ರೂಪ್ ಮಾಡುವಾಗ ಸೊ ನಿಮಗೆ ಹೇಳಿದ್ದೆ ಮಕ್ಕಳೇ. ಸೊ ಡೈಆಕ್ಸಿಜನ್ ಗ್ಯಾಸು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ ಇನ್ ಪ್ರೆಸೆನ್ಸ್ ಆಫ್ ಕ್ಯುಪ್ರಿಕ್ ಕ್ಲೋರೈಡ್ Cu2Cl2 ಕ್ಯುಪ್ರಸ್ ಕ್ಲೋರೈಡ್. ಸೊ ನಿಮಗೆ ಹೈಡ್ರೋಜನ್ ಆಕ್ಸಿಜನ್ ಸೇರ್ಕೊಂಡ್ಬಿಟ್ಟು ನಿಮಗೆ ವಾಟರ್ ಫಾರ್ಮೇಷನ್ ಆಗುತ್ತೆ. ಉಳಿದಿರುವಂತ 4 ಕ್ಲೋರಿನ್ಸ್ ಕಂಬೈನ್ ಆಗಿಬಿಟ್ಟು ನಿಮಗೆ 2 ಕ್ಲೋರಿನ್ ಎವಾಲ್ವ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಡೆಕನ್ಸ್ ಪ್ರೋಸೆಸ್. ಏನಿದು ಡೆಕನ್ಸ್ ಪ್ರೋಸೆಸ್. ಹೈಡ್ರೋಕ್ಲೋರಿಕ್ ಆಸಿಡ್ HCl ನ ಡೈಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡ್ತಾರೆ, H2O ಆಚೆ ಹೋಗುತ್ತೆ. ಸೊ ಕ್ಲೋರಿನ್ ಕಂಬೈನ್ ಆಗಿಬಿಟ್ಟು Cl2 ಗ್ಯಾಸ್ ಆಗಿ ಲಿಬರೇಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಡೆಕನ್ಸ್ ಪ್ರೋಸೆಸ್. ಸೊ ಇನ್ನೊಂದು ಮೆಥಡ್ ಇದೆ ಸೊ ಪ್ರಿಪರೇಷನ್ ಮಾಡೋದಕ್ಕೆ. ಸೊ ದಟ್ ಈಸ್ ಎಲೆಕ್ಟ್ರೋಲಿಸಿಸ್. ಕೇಳಿರ್ತೀರಾ ಈ ವರ್ಡ್ನ, ಎಲೆಕ್ಟ್ರೋಲಿಸಿಸ್. ನಾನು ಕೂಡ ನಿಮಗೆ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಲಿಸಿಸ್ ಅಂದ್ರೆ ಬ್ರೇಕಿಂಗ್ ಆಫ್ ಬಾಂಡ್, ಎಲೆಕ್ಟ್ರೋ ಅಂದ್ರೆ ಕರೆಂಟ್. Breaking of a bond in presence of current is called electrolysis. So brain solution. What is brain solution? First question alli odidri. It is nothing but aqueous NaCl. Aqueous sodium chloride solution is called brain solution. So ಈ ರೀತಿ ಒಂದು ಕಂಟೈನರ್ ಅಲ್ಲಿ ಎರಡು ಎಲೆಕ್ಟ್ರೋಡ್ಸ್ ನ ಡಿಪ್ ಮಾಡಿರ್ತಾರೆ. ಸೊ ಯಾವ್ದ್ರಲ್ಲಿ ಡಿಪ್ ಮಾಡಿರ್ತಾರೆ, aqueous NaCl ಅಲ್ಲಿ ಡಿಪ್ ಮಾಡಿರ್ತಾರೆ. ಸೊ ಇದರಲ್ಲಿ ಇದನ್ನ ಎಕ್ಸ್ಟರ್ನಲ್ ಕರೆಂಟ್ಗೆ ಕನೆಕ್ಟ್ ಮಾಡಿರ್ತಾರೆ. ಒಂದು ಕ್ಯಾಥೋಡ್, ಇನ್ನೊಂದು ಆನೋಡ್. ಆನೋಡ್ಗೆ ಪಾಸಿಟಿವ್ ಚಾರ್ಜ್, ಕ್ಯಾಥೋಡ್ಗೆ ನೆಗೆಟಿವ್ ಚಾರ್ಜ್. ಸೊ ಇದು ಡಿವೈಡ್ ಆಗಿಬಿಟ್ಟು ನಿಮಗೆ Na+Cl- ಬರುತ್ತೆ. ಅಟ್ ಆನೋಡ್ ಏನಾಗುತ್ತೆ ನಿಮಗೆ, ಆನೋಡ್ ಹತ್ರ ಹೇಳಿ ಆಕ್ಸಿಡೇಷನ್ ಆಗುತ್ತೆ. ಸೊ ಏನಾಗುತ್ತೆ ಅಲ್ಲಿ ನೆಗೆಟಿವ್ ಅಯಾನ್, ಆನೋಡ್ಗೆ ಚಾರ್ಜ್ ಪ್ಲಸ್ ಇರೋದ್ರಿಂದ ನೆಗೆಟಿವ್ ಅಯಾನ್ Cl- ಬರುತ್ತೆ. 2Cl- gives Cl2 plus 2 electrons, oxidation, 2 electrons loss ಆಗಿದೆ. ಅದೇ ರೀತಿ at cathode ಚಾರ್ಜ್ ಏನಮ್ಮ ನೆಗೆಟಿವ್, ಇದಕ್ಕೆ ಪಾಸಿಟಿವ್ ಅಯಾನ್. aqueous ಅಂದ್ರೆ ವಾಟರ್ ಇರುತ್ತೆ, ಇಲ್ಲಿ 2H+ ಬಂದು 2 ಎಲೆಕ್ಟ್ರಾನ್ ನ ಗೇನ್ ಮಾಡಿಕೊಂಡು H2 ಗ್ಯಾಸ್ ಆಗಿ ಲಿಬರೇಟ್ ಆಗುತ್ತೆ. ಇಲ್ಲಿ ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ಎಲೆಕ್ಟ್ರೋಲಿಸಿಸ್ ಆಫ್ ಬ್ರೈನ್ ಸೊಲ್ಯೂಷನ್ ಗಿವ್ಸ್ chlorine gas at anode. Electrolysis of brain solution gives chlorine gas at anode. So these are the important preparations of chlorine molecule. So first method ಅಲ್ಲಿ manganese dioxide ನ HCl ಜೊತೆಗೆ ರಿಯಾಕ್ಟ್ ಮಾಡಿದೀನಿ, ಕ್ಲೋರಿನ್ ಗ್ಯಾಸ್ ಬಂದಿದೆ. ಸೆಕೆಂಡ್ ಮೆಥಡ್ ಅಲ್ಲಿ ಪೊಟ್ಯಾಸಿಯಂ ಪರ್ಮಾಂಗನೇಟ್ ನ HCl ಜೊತೆಗೆ ರಿಯಾಕ್ಟ್ ಮಾಡಿದೀನಿ, ಕ್ಲೋರಿನ್ ಗ್ಯಾಸ್ ಬಂದಿದೆ. ಥರ್ಡ್ ಮೆಥಡ್ Decans process. HCl is treated with oxygen in presence of cuprous chloride. It also gives a chlorine gas. ಲಾಸ್ಟ್ ನೇದು ಎಲೆಕ್ಟ್ರೋಲಿಸಿಸ್. ಯಾವುದನ್ನ ಎಲೆಕ್ಟ್ರೋಲಿಸಿಸ್ ಮಾಡ್ತಿದ್ರ, ಬ್ರೈನ್ ಸೊಲ್ಯೂಷನ್. ಏನ್ ಬ್ರೈನ್ ಸೊಲ್ಯೂಷನ್ ಅಂದ್ರೆ aqueous NaCl. ಸೊ aqueous NaCl ಬ್ರೈನ್ ಸೊಲ್ಯೂಷನ್ ನೀವು ಎಲೆಕ್ಟ್ರೋಲಿಸಿಸ್ ಮಾಡಿದ್ರೆ ಆನೋಡ್ ಹತ್ರ ಏನ್ ಲಿಬರೇಟ್ ಆಗುತ್ತೆ, ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. So these are the various methods which are there to prepare chlorine molecule. So next is properties of chlorine molecule. So properties ನೋಡ್ತಾ ಹೋಗ್ತೀವಿ ನೋಡಿ. ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ಮೂರು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 20, 21, 22 ಮೂರು ಕ್ವಶನ್ ಪಿ ಬ್ಲಾಕ್ ಇಂದ ಬರುತ್ತೆ. ಆ ಮೂರರಲ್ಲಿ ಒಂದು 15th ಗ್ರೂಪ್ ಇಂದ, ಒಂದು 16th ಗ್ರೂಪ್ ಇಂದ, ಒಂದು 17th ಗ್ರೂಪ್ ಇಂದ.
ಈ 17th ಗ್ರೂಪಿಂದ ಏನು ಒಂದು 3 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅದು ಮೆಜಾರಿಟಿ ಕ್ಲೋರಿನ್ ಮೇಲೇ ಬರುತ್ತೆ. ಯಾವುದ್ರ ಮೇಲೆ? ಕ್ಲೋರಿನ್ ಮೇಲೆ. ಸೊ ಕ್ಲೋರಿನಿನ ಪ್ರಿಪರೇಷನ್ ಮತ್ತು ಪ್ರಾಪರ್ಟೀಸ್ ಭಾಳ ಇಂಪಾರ್ಟೆಂಟು. ಎಲ್ಲ ರಿಯಾಕ್ಷನ್ಸ್ನ ನೀವು ಇಲ್ಲಿ ಕಲ್ತ್ಕೊಳ್ಬೇಕು. ಸೊ ಪ್ರಿಪರೇಷನ್ಸಲ್ಲಿ ಯಾವ್ಯಾವ ರಿಯಾಕ್ಷನ್ಸ್ ಬರುತ್ತೆ ಅಂತ ನಾನೀಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಈಗ ನಾವು ಪ್ರಾಪರ್ಟೀಸಲ್ಲಿ ಯಾವ್ಯಾವ ರಿಯಾಕ್ಷನ್ಸ್ ಇದೆ, ಏನೇನು ಪ್ರಾಪರ್ಟೀಸ್ ಇದೆ ಅಂತ ನಾವು ನೋಡೋದಾದರೆ, ಸೊ ಪ್ರಾಪರ್ಟೀಸ್ ಆಫ್ ಕ್ಲೋರಿನ್, properties of chlorine. So chlorine is a greenish yellow gas having pungent odor, highly soluble in water. So and this chlorine reacts with majority of the metals and non-metals. ಮೆಟಲ್ಸ್ ಜೊತೆಗೆ ರಿಯಾಕ್ಟ್ ಆದಾಗ ಮೆಟಲ್ ಕ್ಲೋರೈಡ್ಸ್ ಬರುತ್ತೆ, ನಾನ್ ಮೆಟಲ್ ಜೊತೆಗೆ ರಿಯಾಕ್ಟ್ ಆದಾಗ ನಾನ್ ಮೆಟಲ್ ಕ್ಲೋರೈಡ್ಸ್ ಬರುತ್ತೆ, ರೆಸ್ಪೆಕ್ಟಿವ್ ಕ್ಲೋರೈಡ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ನೋಡೋಣ, ಮೊದಲನೇ ಪ್ರಾಪರ್ಟಿ ರಿಯಾಕ್ಷನ್ ವಿತ್ metal and non-metals. Reaction of chlorine with metal and non-metals. So when aluminium metal reacts with chlorine gas, ಏನು ಬರುತ್ತೆ? respective aluminium chloride ಫಾರ್ಮುಲಾ ಏನು? AlCl3. ಅದೇ ರೀತಿ ಸೋಡಿಯಂ ಮೆಟಲ್ ನ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿ ಏನು ಬರುತ್ತೆ? ರೆಸ್ಪೆಕ್ಟಿವ್ ಸೋಡಿಯಂ ಕ್ಲೋರೈಡ್. ಎನಿ ಮೆಟಲ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಗಿವಿಂಗ್ ರೆಸ್ಪೆಕ್ಟಿವ್ ಮೆಟಲ್ ಕ್ಲೋರೈಡ್. ಅಲ್ಯೂಮಿನಿಯಂ ಕ್ಲೋರೈಡ್, sodium chloride. Iron chlorine, it gives ferric chloride, FeCl3. ferrous chloride ಅಲ್ಲ, ferric chloride. ಫೆರಸ್ ಫೆರಿಕ್ಗೆ ನೀವು ಸ್ಟೆಬಿಲಿಟಿ ಕಂಪೇರ್ ಮಾಡಿದ್ರೆ ಫೆರಿಕ್ ಈಸ್ ಮೋರ್ ಸ್ಟೇಬಲ್ ದೆನ್ ಫೆರಸ್. ಓಕೆನಾ? ಸೊ ಹಾಗಾಗಿ ಫೆರಿಕ್ ಕ್ಲೋರೈಡ್ ಬರುತ್ತೆ ಇಲ್ಲಿ. ಸೊ ಸಿಮಿಲರ್ಲಿ ನಾನ್ ಮೆಟಲ್ ತಗೊಂಡ್ರೆ ವೈಟ್ ಫಾಸ್ಫರಸ್ P4, ನಾನು ಹೇಳಿದೆ ಅಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಫಾಸ್ಫರಸ್ ಹೇಳುವಾಗ P4 ಮಾಲಿಕ್ಯೂಲ್. ಸೊ ವೈಟ್ ಫಾಸ್ಫರಸ್ ನ ಲಿಮಿಟೆಡ್ ಸಪ್ಲೈ ಆಫ್ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ PCl3 ಬರುತ್ತೆ, ಫಾಸ್ಫರಸ್ ಟ್ರೈಕ್ಲೋರೈಡ್ ಲಿಮಿಟೆಡ್. ಸೊ ಎಷ್ಟು ಬೇಕೋ ಅಷ್ಟೇ ಕ್ಲೋರಿನ್ ಪಾಸ್ ಮಾಡಿದ್ರೆ PCl3 ಬರುತ್ತೆ. ಇದೇ ವೈಟ್ ಫಾಸ್ಫರಸ್ ನ ನೀವು ಎಕ್ಸೆಸ್ ಆಫ್ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ನಿಮಗೆ PCl5 ಬರುತ್ತೆ. ಏನು ಬರುತ್ತೆ? PCl5, ಫಾಸ್ಫರಸ್ ಪೆಂಟಾಕ್ಲೋರೈಡ್. ಸೊ ನಾನ್ ಮೆಟಲ್ ಫಾಸ್ಫರಸ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್, ಪ್ರೊಡಕ್ಟ್ಸ್ PCl3, PCl5 ಬಂದಿದೆ. ಲಿಮಿಟೆಡ್ ಸಪ್ಲೈ ಮಾಡಿದ್ರೆ PCl3, ಎಕ್ಸೆಸ್ ಮಾಡಿದ್ರೆ PCl5. ಸೊ ಅದೇ ರೀತಿ ಸಲ್ಫರ್ SE8, ಸಲ್ಫರ್ ನ ನೀವು ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಇಟ್ ಗಿವ್ಸ್ ಎ ಸಲ್ಫರ್ ಮೊನೋಕ್ಲೋರೈಡ್ ಡೈಮರ್. ಡೈ ಅಂದ್ರೆ 2, ಮರ್ ಅಂದ್ರೆ ಸಿಂಪಲ್. ಸೊ ಸಲ್ಫರ್ ಮೊನೋಕ್ಲೋರೈಡ್ ಅಂದ್ರೆ SCl, ಅದರ ಡೈಮರ್ ಅಂದ್ರೆ S2Cl2. So these are the reaction of chlorine with metals and non-metals. When they reacts with metals forming metal chlorides, when they reacts with non-metals forming non-metal chlorides. ಯಾವ್ದಾರ ಆಗಿರಲಿ, ಮೆಟಲ್ ಆದ್ರೂ ಆಗಿರಲಿ, ನಾನ್ ಮೆಟಲ್ ಆದ್ರೂ ಆಗಿರಲಿ, ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ರೆಸ್ಪೆಕ್ಟಿವ್ ಕ್ಲೋರೈಡ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಎರಡನೇ ಇಂಪಾರ್ಟೆಂಟ್ ಪ್ರಾಪರ್ಟಿ ಕ್ಲೋರಿನ್ದು, this chlorine has more affinity with the hydrogen. ಸೊ ಎಲ್ಲಿ ಹೈಡ್ರೋಜನ್ ಇದೆಯೋ ಆ ಹೈಡ್ರೋಜನ್ ಜೊತೆಗೆ ಸೊ ಬೇಗ ಇದು ಏನಾಗುತ್ತೆ? ಕಂಬೈನ್ ಆಗುತ್ತೆ. ಸೊ ದಿಸ್ ಕ್ಲೋರಿನ್ ಹ್ಯಾಸ್ ಮೋರ್ ಅಫಿನಿಟಿ ವಿತ್ ಹೈಡ್ರೋಜನ್. ಎಕ್ಸಾಂಪಲ್ಸ್ ತಗೊಳ್ಳೋದಾದ್ರೆ ಹೈಡ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ಸ್ ಯಾವ್ಯಾವು? ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಹೈಡ್ರೋಜನ್ H2 ಡೈಹೈಡ್ರೋಜನ್. ಈ ಡೈಹೈಡ್ರೋಜನ್ ನೀವು ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆದ್ರೆ ಇಮಿಡಿಯೇಟ್ ಆಗಿ ಹೈಡ್ರೋಜನ್ ಕ್ಲೋರಿನ್ ಜೊತೆಗೆ ಸೇರ್ಕೊಂಡು ಏನಾಗುತ್ತೆ? ನಿಮಗೆ HCl ಬರುತ್ತೆ. ಅಂದ್ರೆ ಯಾವ ಕಾಂಪೌಂಡ್ ಅಲ್ಲಿ ಹೈಡ್ರೋಜನ್ ಇದೆಯೋ ಅದನ್ನ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಹೈಡ್ರೋಜನ್ ನ ಕ್ಲೋರಿನ್ ಅಕ್ಸೆಪ್ಟ್ ಮಾಡಿಕೊಂಡು HCl ಫಾರ್ಮೇಷನ್ ಮಾಡುತ್ತೆ.
ಅದೇ ರೀತಿ ನೀವು H2S ನ ಹೈಡ್ರೋಜನ್ ಸಲ್ಫೈಡ್ ನ ನೀವು ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ 2 ಹೈಡ್ರೋಜನ್ 2 ಕ್ಲೋರಿನ್ ಕಂಬೈನ್ ಆಗಿ 2HCl ಬರುತ್ತೆ. ಸೊ ಸಲ್ಫರ್ ಏನಾಗುತ್ತೆ ಇಲ್ಲಿ ಆಚೆ ಬರುತ್ತೆ. ಸೊ ನೋಡಿ ಇಲ್ಲಿ ಹೈಡ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ ಜೊತೆಗೆ ಕ್ಲೋರಿನ್ ರಿಯಾಕ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಹೈಡ್ರೋಜನ್ ಹೋಗಿ ಕ್ಲೋರಿನ್ ಜೊತೆ ಕಂಬೈನ್ ಆಗಿ ನಿಮಗೆ HCl ಫಾರ್ಮೇಷನ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇದು reaction with ammonia. Reaction with ammonia. When chlorine reacts with ammonia, it gives different products. ಬೇರೆ ಬೇರೆ ಪ್ರಾಡಕ್ಟ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಬರುವಂತ ಪ್ರಾಡಕ್ಟ್ಸ್ ಅಮೌಂಟ್ ಅಥವಾ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಾ ಮತ್ತೆ ಕ್ಲೋರಿನ್ ಎರಡರ ಮೇಲೂ ಡಿಪೆಂಡ್ ಆಗಿದೆ. When ammonia reacts with chlorine, the products formed here depends upon the concentration of ammonia and chlorine. ನೋಡೋಣ ಇಲ್ಲಿ. ಸೊ ಅಮೋನಿಯಾ ತಗೊಳ್ತೀನಿ NH3 ಫಾರ್ಮುಲಾ. ಸೊ ಎಕ್ಸಸ್ ಆಫ್ ಅಮೋನಿಯಾ ತಗೊಳ್ತೀನಿ. ಎಕ್ಸಸ್ ಅಂದ್ರೆ ಏನು? ಮೋರ್. ಸೊ when excess of ammonia reacts with chlorine, ಇಲ್ಲಿ ಅಮೋನಿಯಾ ಜಾಸ್ತಿ ತಗೊಂಡಿರೋದ್ರಿಂದ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇದೆ. ಸೊ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಏನು ಪ್ರಾಡಕ್ಟ್ ಬರುತ್ತೆ? ಇಲ್ಲಿ ಅಮೋನಿಯಂ ಕ್ಲೋರೈಡ್ ಬರುತ್ತೆ, ಜೊತೆಗೆ ಡೈನೈಟ್ರೋಜನ್ ಬರುತ್ತೆ. ಏನು ಬರುತ್ತೆ? ಡೈನೈಟ್ರೋಜನ್ ಬರುತ್ತೆ. When excess of ammonia reacts with chlorine, it gives ammonium chloride and dinitrogen. ಅದೇ ನೀವು ಅಮೋನಿಯಾನ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿ ಬಟ್ ಕ್ಲೋರಿನ್ ನ ಎಕ್ಸಸ್ ತಗೊಳ್ಳಿ. ನೋಡಿ ಇಲ್ಲಿ ಅಮೋನಿಯಾ ಎಕ್ಸಸ್ ತಗೊಂಡಿದ್ದೆ, ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈನೈಟ್ರೋಜನ್ ಗ್ಯಾಸ್ ಆಚೆ ಹೋಯ್ತು. ಇಲ್ಲಿ ಕ್ಲೋರಿನ್ ಜಾಸ್ತಿ ಇದೆ, ಹಾಗಾಗಿ ನಿಮಗೆ ಬರೋ ಪ್ರಾಡಕ್ಟ್ಸ್ ಬೇರೆ ಇಲ್ಲಿ. ಸೊ when if you take excess of chlorine, it gives nitrogen trichloride and HCl. ಇಲ್ಲಿ ಪ್ರಾಡಕ್ಟ್ಸ್ ನ ನೀವು ಕಂಪೇರ್ ಮಾಡಿ. ಇಲ್ಲಿ ಬಂದಿರೋ ಪ್ರಾಡಕ್ಟ್ಸ್ ಅಲ್ಲಿ ನೈಟ್ರೋಜನ್ ಜಾಸ್ತಿ ಇದೆ, ಯಾಕೆ? ಅಮೋನಿಯಾ ಎಕ್ಸಸ್ ತಗೊಂಡಿರೋದ್ರಿಂದ. ಇಲ್ಲಿ ಬಂದಿರೋ ಪ್ರಾಡಕ್ಟ್ಸ್ ಅಲ್ಲಿ Cl ಜಾಸ್ತಿ ಇದೆ, ಯಾಕೆ? ಎಕ್ಸಸ್ ಆಫ್ Cl ತಗೊಂಡಿರೋದ್ರಿಂದ. ಅರ್ಥ ಆಗ್ತಾ ಇದೆಯಾ? ಸೊ ಮೊದಲನೇ ಕೆಮಿಕಲ್ ಪ್ರಾಪರ್ಟಿ ಕ್ಲೋರಿನ್ ಇದ್ದು ರಿಯಾಕ್ಷನ್ ವಿತ್ ಮೆಟಲ್ ಅಂಡ್ ನಾನ್ ಮೆಟಲ್. ಎರಡನೇ ಕೆಮಿಕಲ್ ಪ್ರಾಪರ್ಟಿ ಇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ಸ್ ಇಮಿಡಿಯೇಟ್ಲಿ ಫಾರ್ಮಿಂಗ್ HCl, ಮೋರ್ ಅಫಿನಿಟಿ ವಿತ್ ಹೈಡ್ರೋಜನ್. ಮೂರನೇ ಪ್ರಾಪರ್ಟಿ ಬಂದು ರಿಯಾಕ್ಷನ್ ವಿತ್ ಅಮೋನಿಯಾ. ಎಕ್ಸಸ್ ಆಫ್ ಅಮೋನಿಯಾ ಜೊತೆಗೆ ಒಂದು ತರ ಪ್ರಾಡಕ್ಟ್ಸ್ ಬಂದಿದೆ, ಎಕ್ಸಸ್ ಆಫ್ ಕ್ಲೋರಿನ್ ಜೊತೆಗೆ ಇನ್ನೊಂದು ತರ ಪ್ರಾಡಕ್ಟ್ಸ್ ಬಂದಿದೆ. ಎಕ್ಸಾಮಿನೇಷನ್ ಅಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ನಿಮಗೆ ಹಾಫ್ ರಿಯಾಕ್ಷನ್ ಕೊಟ್ಟು ಇನ್ನು ಹಾಫ್ ನ ಕಂಪ್ಲೀಟ್ ಮಾಡಕ್ಕೆ ಹೇಳ್ತಾನೆ. ನೀವು ಅಲ್ಲಿ ಏನು ಎಕ್ಸಸ್ ಕೊಟ್ಟಿದ್ದಾನೆ ನೋಡ್ಬಿಟ್ಟು ಪ್ರಾಡಕ್ಟ್ಸ್ ನ ಬರಿಬೇಕಾಗುತ್ತೆ. ಯಾವ ರೀತಿ ನಾವು ನೈಟ್ರಿಕ್ ಆಸಿಡ್ ನ ಹೇಳುವಾಗ ಡೈಲ್ಯೂಟ್ ಕಾನ್ಸಂಟ್ರೇಟೆಡ್ ನೇಚರ್ ಆಫ್ ಮೆಟಲ್ ಚೇಂಜ್ ಮಾಡ್ಕೊಂಡಾಗ ಬೈ ಪ್ರಾಡಕ್ಟ್ಸ್ ಚೇಂಜ್ ಆಗ್ತಿತ್ತೋ, ಇಲ್ಲೂ ಅದೇ ರೀತಿ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಾ ಮತ್ತೆ ಕ್ಲೋರಿನ್ ನ ಚೇಂಜ್ ಮಾಡ್ದಂಗೆಲ್ಲ ಸೊ ಬೇರೆ ಬೇರೆ ತರ ಪ್ರಾಡಕ್ಟ್ಸ್ ಬಂದಿದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ನೆಕ್ಸ್ಟ್ ಪ್ರಾಪರ್ಟಿ ಬಂದು ರಿಯಾಕ್ಷನ್ ವಿತ್ ಆಲ್ಕಲಿ. ಆಲ್ಕಲಿ ಅಂದ್ರೆ ಬೇಸ್. ಒನ್ ಆಫ್ ದ ಕಾಮನ್ ಬೇಸ್ ನಾವು ಯೂಸ್ ಮಾಡುವಂಥದ್ದು ಸೋಡಿಯಂ ಹೈಡ್ರಾಕ್ಸೈಡ್. ಸೊ ರಿಯಾಕ್ಷನ್ ವಿತ್ ಆಲ್ಕಲಿ ಬೇಸ್. When sodium hydroxide ಬೇಸ್ ಕಂಡೀಷನ್ಸ್ ಚೇಂಜ್ ಮಾಡ್ತೀವಿ. ಕಂಡೀಷನ್ಸ್ ಚೇಂಜ್ ಮಾಡಿದಂಗೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ಬರ್ತಾ ಹೋಗುತ್ತೆ. ಸೊ ಐ ವಿಲ್ ಟೇಕ್ ಕೋಲ್ಡ್ ಅಂಡ್ ಡೈಲ್ಯೂಟ್ NaOH reacts with chlorine. ಕೋಲ್ಡ್ ಅಂಡ್ ಡೈಲ್ಯೂಟ್ಗೆ ಏನಪ್ಪ ಅರ್ಥ? ಕೋಲ್ಡ್ ಅಂದ್ರೆ ಟೆಂಪರೇಚರ್ ಕಡಿಮೆ ಇದೆ, ಡೈಲ್ಯೂಟ್ ಅಂದ್ರೆ ಅಮೌಂಟ್ ಆಫ್ NaOH ಕಡಿಮೆ ಇದೆ. ಸೊ ಕೋಲ್ಡ್ ಅಂಡ್ ಡೈಲ್ಯೂಟ್ ಕಂಡೀಷನ್ ನ ನೀವು ಇಟ್ಕೊಂಡಾಗ ಬೇಸ್ ಆಲ್ಕಲಿನ ರಿಯಾಕ್ಟಿವಿಟಿ ಕಡಿಮೆ. ರಿಯಾಕ್ಟಿವಿಟಿ ಆಫ್ ಆಲ್ಕಲಿ ಈಸ್ ಲೆಸ್ at less temperature and less amount. Cold and dilute ಅಂದ್ರೆ less temperature less amount. Here the activity of sodium hydroxide is less. ಹಾಗಾಗಿ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಸೋಡಿಯಂ ಕ್ಲೋರೈಡ್ ಮತ್ತೆ NaOCl called sodium hypochlorite ಬರುತ್ತೆ. ಸ್ಟೂಡೆಂಟ್ಸ್,
ಸೊ ಕೋಲ್ಡ್ ಅಂಡ್ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ನ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಿಮಗೆ ಸೋಡಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ಹೈಪೋಕ್ಲೋರೈಡ್ ಅಂಡ್ ವಾಟರ್ ಬರುತ್ತೆ. ನೆಕ್ಸ್ಟ್ ಕಂಡೀಷನ್ ಚೇಂಜ್ ಮಾಡ್ತೀನಿ. ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡಿದ್ದೀನಿ, ಆದ್ರೆ ಕಂಡೀಷನ್ ಹಾಟ್ ಅಂಡ್ ಕಾನ್ಸಂಟ್ರೇಟೆಡ್. Hot and concentrated. What is the difference between cold and dilute to hot and concentrated? ಇಲ್ಲಿ ಕಡಿಮೆ ಟೆಂಪರೇಚರ್ ಲೆಸ್ ಅಮೌಂಟು, ಇಲ್ಲಿ ಜಾಸ್ತಿ ಟೆಂಪರೇಚರ್ ಮೋರ್ ಅಮೌಂಟ್. ಯಾವುದ್ರ ಥರ ರಿಯಾಕ್ಟಿವಿಟಿ ಜಾಸ್ತಿ ಇದೆ ನೀವೇ ಯೋಚನೆ ಮಾಡಿ. ಈಗ ಹಾಟ್ ಅಂಡ್ ಕಾನ್ಸಂಟ್ರೇಟೆಡ್ ಇರೋವಂಥದ್ದು ರಿಯಾಕ್ಟಿವಿಟಿ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮೋರ್ ರಿಯಾಕ್ಟಿವ್ ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಸೋಡಿಯಂ ಕ್ಲೋರೈಡ್ ಒನ್ ಪ್ರಾಡಕ್ಟ್ ಸೇಮ್ ಇದೆ, ಆದ್ರೆ ಇನ್ನೊಂದು ಪ್ರಾಡಕ್ಟ್ ಇಲ್ಲಿ ಹೈಪೋಕ್ಲೋರೈಡ್ ಬಂದಿದ್ರೆ ಇಲ್ಲಿ NaClO3 ಕಾಲ್ಡ್ ಸೋಡಿಯಂ ಕ್ಲೋರೇಟ್. ಸೋಡಿಯಂ ಕ್ಲೋರೇಟ್ 8 plus water. So this is what reaction of chlorine with alkali base. ಬರುವಂಥ ಪ್ರಾಡಕ್ಟ್ಸು ಇಲ್ಲಿ ಟೆಂಪರೇಚರ್ ಮತ್ತು ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿದೆ. ಕೋಲ್ಡ್ ಅಂಡ್ ಡೈಲ್ಯೂಟ್ ಆಲ್ಕಲಿ ಜೊತೆಗೆ ಸೋಡಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಹೈಪೋಕ್ಲೋರೈಡ್ ಬಂದಿದೆ. ಹಾಟ್ ಅಂಡ್ ಕಾನ್ಸಂಟ್ರೇಟೆಡ್ ಜೊತೆಗೆ ಸೋಡಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಕ್ಲೋರೇಟ್ ಬಂದಿದೆ. ನೆಕ್ಸ್ಟ್ ರಿಯಾಕ್ಷನ್ ವಿತ್ ಸ್ಲೇಕ್ಡ್ ಲೈಮ್. ಸ್ಲೇಕ್ಡ್ ಲೈಮ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ವೆರಿ ಇಂಪಾರ್ಟೆಂಟ್ ಇದು ಕೂಡ. ರಿಯಾಕ್ಷನ್ ವಿತ್ ಸ್ಲೇಕ್ಡ್ ಲೈಮ್. ರಿಯಾಕ್ಷನ್ ವಿತ್ ಸ್ಲೇಕ್ಡ್ ಲೈಮ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಲೈಮ್ ವಾಟರ್ ಅಂತಾನು ಅನ್ಬೋದು. ಸೊ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿದೆ ಸ್ಲೇಕ್ಡ್ ಲೈಮ್, ಇದನ್ನ ಕ್ಲೋರಿನ್ ಜೊತೆಗೆ ನೀವು ರಿಯಾಕ್ಟ್ ಮಾಡಿದ್ರೆ ಹೈಡ್ರೋಜನ್ಸ್ ಆರ್ ರಿಪ್ಲೇಸ್ಡ್ ಬೈ Cl. I told you already. So it gives a CaOCl taken twice, calcium oxychloride, CaOCl taken twice, plus calcium chloride plus water. So ಇಲ್ಲಿ ಏನು ಬರ್ತಾ ಇದೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಮತ್ತೆ ಕ್ಯಾಲ್ಸಿಯಂ ಕ್ಲೋರೈಡ್, ಇಟ್ ಈಸ್ ನಥಿಂಗ್ ಬಟ್ ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರ್ ನ ಕಾಂಪೋಸಿಷನ್ ಬಂದು bleaching powder composition. ಕೇಳ್ತಾರೆ 1 mark question ಅಲ್ಲಿ what is the composition of bleaching powder ಅಂದ್ಬಿಟ್ಟು. so its composition is calcium oxychloride, CaOCl taken twice, point calcium chloride, point unreacted calcium hydroxide, point 2H2O. so this is the composition of bleaching powder. What is the composition of bleaching powder? It's a mixture of calcium oxychloride, calcium chloride, calcium hydroxide, 0.2 H2O. So this is what reaction with slaked lime. So ನಾವು ಪ್ರಾಪರ್ಟೀಸ್ ಆಫ್ ಕ್ಲೋರಿನ್ ನ ಓದ್ತಾ ಇದ್ದೀವಿ. ಮೊದಲನೇ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಮೆಟಲ್ ಅಂಡ್ ನಾನ್ ಮೆಟಲ್ ನೋಡಿದ್ವಿ. ಎರಡನೇ ಪ್ರಾಪರ್ಟಿ ಮೋರ್ ಅಫಿನಿಟಿ ವಿತ್ ಹೈಡ್ರೋಜನ್ ಅನ್ನು ನೋಡಿದ್ವಿ. ಮೂರನೇ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಅಮೋನಿಯಾ ನೋಡಿದ್ವಿ. ನಾಲ್ಕನೇ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಆಲ್ಕಲಿ ನೋಡಿದ್ವಿ. ಐದನೇ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಸ್ಲೇಕ್ಡ್ ಲೈಮ್ ನೋಡ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ನೆಕ್ಸ್ಟ್ ಪ್ರಾಪರ್ಟಿನ ನೋಡೋದಾದ್ರೆ ರಿಯಾಕ್ಷನ್ ವಿತ್ ಹೈಡ್ರೋಕಾರ್ಬನ್ಸ್ ಆಲ್ರೆಡಿ ನೀವು ಆರ್ಗ್ಯಾನಿಕ್ ಅಲ್ಲಿ ಈ ರಿಯಾಕ್ಷನ್ಸ್ ಗಳನ್ನ ನೋಡಿರ್ತೀರಿ. ಹೈಡ್ರೋಕಾರ್ಬನ್ಸ್ ಅಲ್ಲಿ ಆಲ್ಕೇನ್ಸ್ ಇದೆ, ಆಲ್ಕೀನ್ಸ್ ಇದೆ. ಆಲ್ಕೇನು sp3 ಹೈಬ್ರಿಡೈಸೇಷನ್ ಬರೋದ್ರಿಂದ ಸ್ಯಾಚುರೇಟೆಡ್ ಆಗಿ ಸಬ್ಸ್ಟಿಟ್ಯೂಷನ್ ಆದ್ರೆ ಆಲ್ಕೀನು sp2 ಹೈಬ್ರಿಡೈಸೇಷನ್ ಆಗಿ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಸೊ ಫಸ್ಟ್ ರಿಯಾಕ್ಷನ್ ವಿತ್ ಹೈಡ್ರೋಕಾರ್ಬನ್ಸ್. So methane ತಗೊಳ್ತೀನಿ. An example for alkane, methane. It undergoes substitution reaction. When it reacts with chlorine in presence of sunlight, free radical substitution ಆಗ್ಬಿಟ್ಟು one of the hydrogen is replaced by Cl. It gives a CH3Cl plus HCl. ಆಲ್ರೆಡಿ ರಿಯಾಕ್ಷನ್ ಸುಮಾರು ಸತಿ ನೋಡಿದಿರಿ. ಈ ಮೆಕ್ಯಾನಿಸಮ್ ಕೂಡ ನೋಡಿದಿರಿ ಫ್ರೀ ರಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದೇ ನೀನು ಆಲ್ಕೀನ್ ತಗೋ, ಈಥೀನ್ ಆಲ್ಕೀನ್ ತಗೋ.
ಆಲ್ಕೀನಿಗೆ ನೀವು ಕ್ಲೋರಿನ್ ಆಡ್ ಮಾಡಿದ್ರೆ ಇಟ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಪೈ ಬಾಂಡ್ ಒಂದು ಡಿವೈಡ್ ಆಗಿಬಿಟ್ಟು ಇಲ್ಲಿ ಒಂದು Cl ಇಲ್ಲಿ ಒಂದು Cl ಆಡ್ ಆಗುತ್ತೆ. ಇಟ್ ಬಿಕಮ್ CH2Cl, ಡಬಲ್ ಬಾಂಡ್ ಬಿಕಮ್ ಸಿಂಗಲ್ ಬಾಂಡ್ CH2Cl. ಇಟ್ ಈಸ್ ನಥಿಂಗ್ ಬಟ್ vicinal dihalide. So this is what reaction with hydrocarbon. Next, it can act as oxidizing agent. Very important ಇದು. So chlorine alone cannot act as oxidizing agent. ಬರೀ ಕ್ಲೋರಿನ್ ನಿಮಗೆ ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ಲ. ಕ್ಲೋರಿನ್ ವಾಟರ್ can act as oxidizing agent. Only chlorine alone will not act as oxidizing agent, but chlorine water can act as oxidizing agent. Chlorine water ಅಂದ್ರೆ ಕ್ಲೋರಿನ್ ಜೊತೆಗೆ ವಾಟರ್ ನ ಮಿಕ್ಸ್ ಮಾಡಿರ್ತಾರೆ. ಏನಾಗುತ್ತೆ ಮಿಕ್ಸ್ ಮಾಡಿದ್ರೆ? ಸೊ ಕ್ಲೋರಿನ್ ನ ನೀವು ವಾಟರ್ ಜೊತೆಗೆ ಮಿಕ್ಸ್ ಮಾಡಿದ ತಕ್ಷಣ ಹೈಡ್ರೋಜನ್ ಕ್ಲೋರಿನ್ ಜೊತೆಗೆ ಸೇರಿಕೊಂಡು HCl ಫಾರ್ಮೇಷನ್ ಆಗುತ್ತೆ. ಜೊತೆಗೆ ಒಂದು ನೇಸೆಂಟ್ ಆಕ್ಸಿಜನ್ ಲಿಬರೇಟ್ ಆಗುತ್ತೆ. ಇಲ್ಲಿ ನಾವು ಓಝೋನ್ ನೋಡಿದ್ವಿ. ಓಝೋನ್ ಕ್ಯಾನ್ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾಕೆಂದ್ರೆ ಅದು ಸ್ಪ್ಲಿಟ್ ಆಗಿ O2 ಪ್ಲಸ್ ನೇಸೆಂಟ್ ಆಕ್ಸಿಜನ್ ಬರ್ತಿತ್ತು. ಅದೇ ರೀತಿನೇ ಕ್ಲೋರಿನ್ ವಾಟರ್ನ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಬಿಹೇವ್ ಮಾಡುತ್ತೆ ಅಂತಿದ್ದೀನಿ. ಯಾಕೆ ಅಂದರೆ ಅದರಿಂದ ಒಂದು ನೇಸೆಂಟ್ ಆಕ್ಸಿಜನ್ ಆಚೆ ಬರುತ್ತೆ. ಈ ನೇಸೆಂಟ್ ಆಕ್ಸಿಜನ್ ಬೇರೆ ಕಾಂಪೌಂಡಿಗೆ ಆ್ಯಡ್ ಆಗಿಬಿಟ್ಟು ಇದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಬಿಹೇವ್ ಮಾಡುತ್ತೆ. ಕ್ಲೋರಿನ್ ವಾಟರ್ ಕ್ಯಾನ್ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಬಿಕಾಸ್ ವೆನ್ ಕ್ಲೋರಿನ್ dissolves in water or reacts with water, it liberates a nascent oxygen. Because of liberation of this nascent oxygen, chlorine water can act as oxidizing agent. It oxidizes ferrous sulfate FeSO4. ferrous sulfate na chlorine water ಜೊತೆಗೆ ನೀವು ರಿಯಾಕ್ಟ್ ಮಾಡಿದ್ರೆ, when ferrous sulfate reacts with chlorine water, ferrous Fe+2, so it oxidizes to ferric sulfate Fe2SO4 taken rise. ferrous ferrically iron ಗೆ +3 ಚಾರ್ಜ್, ಸಲ್ಫೇಟ್ ಗೆ -2 ಚಾರ್ಜ್, 6 ಕ್ರಾಸ್ ಮಾಡಿ 2 ಇಲ್ಲಿಗೆ ಬರುತ್ತೆ, Fe2 3 ಇಲ್ಲಿಗೆ ಹೋಗುತ್ತೆ, SO4 taken rise. ferrous sulfate is oxidized to ferric sulfate and HCl. So chlorine water can act as oxidizing agent. It oxidizes ferrous sulfate to ferric sulfate. Similarly, sulfur dioxide or sodium sulfite Na2SO3, sodium sulfite ITE. When sodium sulfite reacts with chlorine water, it oxidizes to sodium sulfate Na2SO4 plus HCl. So chlorine water can act as oxidizing agent. It oxidizes ferrous sulfate to ferric sulfate, sodium sulfite to sodium sulfate. Similarly, sulfur dioxide gas reacts with chlorine water. Sulfur dioxide is oxidized to sulfuric acid and HCl. Similarly, iodine reacts with chlorine water. Iodine is also oxidized to iodic acid HiO3. So chlorine alone cannot act as oxidizing agent, but chlorine water can act as oxidizing agent. It oxidizes ferrous sulfate to ferric sulfate, sodium sulfite to sodium sulfate, sulfur dioxide to sulfuric acid, iodine to iodic acid. So these reaction explains the oxidizing property of chlorine water. ಅರ್ಥ ಆಗ್ತಾ ಇದೆಯಲ್ಲ? ಸೊ ಕ್ಲೋರಿನಿನ ಪ್ರಾಪರ್ಟೀಸ್ನ ನಾವು ನೋಡಿದ್ವಿ. ಈಗ ಪ್ರಿಪರೇಷನ್ಸ್ ಅಲ್ಲಿ ಮ್ಯಾಂಗನಸ್ ಡೈಆಕ್ಸೈಡ್ ಪೈರೋಲೋಸೈಡ್ ಓರ್ ಮತ್ತು ಪೊಟ್ಯಾಷಿಯಂ ಪರ್ಮಾಂಗನೇಟ್ನ HCl ಜೊತೆಗೆ ರಿಯಾಕ್ಟ್ ಮಾಡಿದಾಗ ಕ್ಲೋರಿನ್ ಗ್ಯಾಸ್ ಪ್ರೊಡ್ಯೂಸ್ ಆಗಿತ್ತು. ಡೆಕನ್ಸ್ ಪ್ರೋಸೆಸ್ ಅಲ್ಲಿ HCl ಗ್ಯಾಸ್ನ ಆಕ್ಸಿಜನ್ ಜೊತೆಗೆ ಇನ್ ಪ್ರೆಸೆನ್ಸ್ ಆಫ್ ಕ್ಯುಪ್ರಸ್ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗೂ ಕ್ಲೋರಿನ್ ಬಂದಿತ್ತು. ಎಲೆಕ್ಟ್ರೋಲಿಸಿಸ್ ಆಫ್ ಬ್ರೈನ್ ಸೊಲ್ಯೂಷನ್ ಮಾಡಿದಾಗಲೂ
ಕ್ಲೋರಿನ್ ಗ್ಯಾಸು ಆ್ಯನೋಡ್ ಹತ್ರ ಲಿಬರೇಟ್ ಆಗಿತ್ತು. ದೀಸ್ ಆರ್ ದ ಪ್ರಿಪರೇಷನ್ಸ್ ಆಫ್ ಕ್ಲೋರಿನ್. ಪ್ರಾಪರ್ಟೀಸ್ ಆಫ್ ಕ್ಲೋರಿನಿಗೆ ಬಂದಾಗ ಫಸ್ಟ್ ಒನ್ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ರೆಸ್ಪೆಕ್ಟಿವ್ ಮೆಟಲ್ ಕ್ಲೋರೈಡ್ಸ್, ನಾನ್ ಮೆಟಲ್ ಕ್ಲೋರೈಡ್ಸ್ ಬಂದಿತ್ತು. ನೆಕ್ಸ್ಟ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಕಂಟೈನಿಂಗ್ ಕಾಂಪೌಂಡ್, ಮೋರ್ ಅಫಿನಿಟಿ ವಿತ್ ಹೈಡ್ರೋಜನ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ಕ್ಲೋರಿನ್ ಹೈಡ್ರೋಜನ್ ಜೊತೆಗೆ ಮಿಕ್ಸ್ ಆಗಿ HCl ಬರ್ತಾ ಇತ್ತು. ನೆಕ್ಸ್ಟ್ ರಿಯಾಕ್ಷನ್ ವಿತ್ ಅಮೋನಿಯಾ ನೋಡಿದ್ವಿ. ಪ್ರೊಡಕ್ಟ್ಸ್ ಬಂದಿರೋದು ಕಾನ್ಸಂಟ್ರೇಷನ್ ಆಫ್ ಅಮೋನಿಯಾ ಮತ್ತು ಕ್ಲೋರಿನ್ ಮೇಲೆ ಡಿಪೆಂಡ್ ಆಗಿತ್ತು. ಎಕ್ಸಸ್ ಆಫ್ ಅಮೋನಿಯಾ ತಗೊಂಡಾಗ ಅಮೋನಿಯಂ ಕ್ಲೋರೈಡ್ ಡೈನೈಟ್ರೋಜನ್ನು, ಎಕ್ಸಸ್ ಆಫ್ ಕ್ಲೋರಿನ್ ತಗೊಂಡಾಗ ನೈಟ್ರೋಜನ್ ಟ್ರೈಕ್ಲೋರೈಡ್ ಮತ್ತು HCl ಬಂದಿತ್ತು. ನೆಕ್ಸ್ಟ್ ರಿಯಾಕ್ಷನ್ ವಿತ್ ಆಲ್ಕಲಿ ನೋಡಿದ್ವಿ. ಕೋಲ್ಡ್ ಅಂಡ್ ಡೈಲ್ಯೂಟ್ NaOH ಜೊತೆಗೆ ಸೋಡಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಹೈಪೋಕ್ಲೋರೈಟ್. ಹಾಟ್ ಅಂಡ್ ಕಾನ್ಸಂಟ್ರೇಟೆಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸೋಡಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಕ್ಲೋರೇಟ್ NaClO3 ಅಲ್ವಾ. ಸೊ ನೆಕ್ಸ್ಟ್ ರಿಯಾಕ್ಷನ್ ವಿತ್ ಸ್ಲೇಕ್ಡ್ ಲೈಮ್ ನೋಡಿದ್ವಿ. ಬ್ಲೀಚಿಂಗ್ ಪೌಡರ್ ಬಂದಿತ್ತು. ಕಾಂಪೋಸಿಷನ್ ಈಸ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ 0.2 H2. ನೆಕ್ಸ್ಟ್ ರಿಯಾಕ್ಷನ್ ವಿತ್ ಹೈಡ್ರೋಕಾರ್ಬನ್ಸ್ ನೋಡಿದ್ವಿ, ಆಲ್ಕೇನ್ ಮತ್ತು ಆಲ್ಕಿನ್ ಜೊತೆಗೆ. ನೆಕ್ಸ್ಟ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿ. ಸೊ ದಿಸ್ ಕ್ಲೋರಿನ್ ವಾಟರ್ ಕ್ಯಾನ್ ಆಕ್ಟ್ಸ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಬಿಕಾಸ್ ವೆನ್ ಕ್ಲೋರಿನ್ ಮಿಕ್ಸ್ ವಿತ್ ವಾಟರ್ ಇಟ್ ಫಾರ್ಮ್ಸ್ ಎ nascent oxygen, hence it can act as an oxidizing agent. It oxidizes ferrous sulfate to ferric sulfate, sodium sulfite to sodium sulfate, iodine to iodic acid, sulfur dioxide to sulfuric acid. So these are the preparation and properties of chlorine molecule. So next ನಾವು second important compound of chlorine called HCl, hydrochloric acid ಬಗ್ಗೆ ಮಾತಾಡೋಣ. Next is hydrochloric acid. Formula of hydrochloric acid ಏನು? HCl, hydrochloric acid, HCl. ಪ್ರಿಪರೇಷನ್ ನೀವು ಆಲ್ರೆಡಿ ಫಸ್ಟ್ ಪೀಸಿನಲ್ಲೇ ನೋಡಿರ್ತೀವಿ. ಯಾವುದಾದ್ರೂ ಒಂದು ಮೆಟಲ್ ಕ್ಲೋರೈಡ್ಸ್ನ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ HCl ಪ್ರೊಡ್ಯೂಸ್ ಆಗುತ್ತೆ. ಸೊ ನಾನು ಇಲ್ಲಿ ಸೋಡಿಯಂ ಕ್ಲೋರೈಡ್ ತಗೊಳ್ತೀನಿ. ಸೋಡಿಯಂ ಕ್ಲೋರೈಡ್ನ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡ್ತೀನಿ. ಇದು ಆಸಿಡ್ ಇಮಿಡಿಯೇಟ್ ಆಗಿ H+ ಕೊಡುತ್ತೆ. ಆ H+ ಹೋಗಿ Cl- ಜೊತೆಗೆ ಸೇರಿಕೊಂಡು ಏನು ಬರುತ್ತೆ ನಿಮಗೆ? HCl ಬರುತ್ತೆ. ಜೊತೆಗೆ NaHSO4 ಬರುತ್ತೆ. ಸೋಡಿಯಂ ಬೈಸಲ್ಫೇಟ್. ಆ ಸೋಡಿಯಂ ಬೈಸಲ್ಫೇಟ್ ಏನು ಬಂದಿದೆ? that again combines with one more molecule of sodium chloride gives so one more mole of HCl. ಇಲ್ಲಿಂದ ಒಂದು Cl, ಇಲ್ಲಿಂದ ಒಂದು H+, ಇದು Cl ಆಚೆ ಹೋಯ್ತು, Na ಬಂದು ಸೇರಿಕೊಂಡು ಏನಾಗುತ್ತೆ? ಇದು Na2SO4. So this is how you can prepare hydrochloric acid in the laboratory. ಕೇಳ್ತಾನೆ 1 mark. How do you prepare hydrochloric acid in the laboratory? ಅಥವಾ write the reaction involved in the preparation of hydrochloric acid in the laboratory ಕೇಳ್ತಾನೆ. So this is how you can prepare hydrochloric acid in the laboratory. Next is properties of hydrochloric acid. Properties ತಗೊಂಡ್ರೆ so it is a colorless gas with pungent odor, highly soluble in water ಜೊತೆಗೆ ಬೇಗ ಸಾಲ್ಯುಬಲ್ ಆಗುತ್ತೆ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ HCl ನ ನೀವು ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ವಾಟರ್ ಹೋಗಿ HCl ನಲ್ಲಿ ಡಿಸಾಲ್ವ್ ಆಗಿಬಿಟ್ಟು ನಿಮಗೆ ಇದು ಆಸಿಡ್ H+ ಕೊಡುತ್ತೆ. ಇದು H+ ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಹೈಡ್ರೋನಿಯಂ ಅಯಾನ್ H3O+ ಪ್ಲಸ್ Cl-. ಈ ರಿಯಾಕ್ಷನ್ಗೆ Ka ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಆಸಿಡ್ Ka ಬಂದು 10⁻7 ಆಗಿರುತ್ತೆ. ಹಾಗಾಗಿ ದಿಸ್ ಹೈಡ್ರೋಕ್ಲೋರಿಕ್ ಆಸಿಡ್ ನ ಸ್ಟ್ರಾಂಗ್ ಆಸಿಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಪ್ರಾಪರ್ಟಿ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್, ಇಟ್ ಕ್ಯಾನ್ ಆಕ್ಟ್ಸ್ ಆಸ್ ಎ ಸ್ಟ್ರಾಂಗ್ ಆಸಿಡ್ because when it reacts with water forming hydronium ion with Ka value, more Ka value, hence it can act as a strong acid. So next ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ನ ನೀವು ನೋಡೋದಾದ್ರೆ ಸಮ್ ಆಫ್ ದ ಮೆಟಲ್ ಕಾರ್ಬೋನೇಟ್ಸ್ ಮತ್ತೆ ಮೆಟಲ್ ಸಲ್ಫೈಡ್ಸ್ ನ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ನಿಮಗೆ ಬ್ರಿಸ್ಕ್ ಎಫರ್ವೆಸೆನ್ಸ್ ಬರುತ್ತೆ. ಸೊ ಫಸ್ಟ್ PUC ಲ್ಯಾಬ್ ಅಲ್ಲಿ ಸಾಲ್ಟ್ ಅನಾಲಿಸಿಸ್ ಮಾಡುವಾಗ ನೋಡಿದಿರಿ ನೀವು
ಕ್ಯಾಲ್ಶಿಯಂ ಕ್ಲೋರೈಡ್ ಸಾಲ್ಟ್ ಮಾಡಿದ್ರಿ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಮಾರ್ಫಸ್ ಸಾಲ್ಟ್ ಇರ್ತಿತ್ತು. ಅದಕ್ಕೆ ನೀವು HCl ಹಾಕಿದ ತಕ್ಷಣ ಬ್ರಿಸ್ಕ್ ಎಫರ್ವೆಸೆನ್ಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ಲಿಬರೇಟ್ ಆಗಿಬಿಡ್ತಿತ್ತು. ಯಾಕೆ ಲಿಬರೇಟ್ ಆಗ್ತಿತ್ತು ನೋಡೋಣ. ಸೋಡಿಯಂ ಕಾರ್ಬೋನೇಟ್ ತಗೊಳ್ತೀನಿ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಬದಲು ಸೋಡಿಯಂ ಕಾರ್ಬೋನೇಟ್ ತಗೊಳ್ತೀನಿ ಅಷ್ಟೇ. ಸೋಡಿಯಂ ಕಾರ್ಬೋನೇಟ್ನ ನೀವು HCl ನಲ್ಲಿ ರಿಯಾಕ್ಟ್ ಮಾಡ್ತೀರಾ. ಸೊ ಆಗ ಸೋಡಿಯಂ ಕ್ಲೋರಿನ್ ಮಿಕ್ಸ್ ಆಗಿಬಿಟ್ಟು ನಿಮಗೆ ಏನು ಬರುತ್ತೆ, NaCl ಆಚೆ ಹೋಗುತ್ತೆ. 2NaCl ಸಾಲ್ಟ್ ಫಾರ್ಮೇಷನ್ ಆಯಿತು. ಸೊ 2 ಹೈಡ್ರೋಜನ್ಸ್ 1 ಆಕ್ಸಿಜನ್ ಸೇರಿಕೊಂಡು ನಿಮಗೆ ಏನಾಗುತ್ತೆ, ವಾಟರ್ ಆಗುತ್ತೆ. ಸೊ ಕಾರ್ಬೋನೇಟ್ ಇಂದ 1 ಆಕ್ಸಿಜನ್ ಆಚೆ ತೆಗೆದ್ರೆ ಉಳಿಯೋದೇನಮ್ಮ, CO2 ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗೋದ್ರಿಂದ ನಿಮಗೆ ಬ್ರಿಸ್ಕ್ ಎಫರ್ವೆಸೆನ್ಸ್ ಬರುತ್ತೆ. ಸೊ ಬಬಲ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಅದೇ ರೀತಿ ನೀವು ಸೋಡಿಯಂ ಬೈಕಾರ್ಬೋನೇಟ್ NaHCO3 ಇದನ್ನ HCl ರಿಯಾಕ್ಟ್ ಮಾಡಿ ಏನಾಗುತ್ತೆ ನೋಡಿ. ಈಗ ಸೋಡಿಯಂ ಕ್ಲೋರೈಡ್ NaCl ಆಚೆ ಹೋಗುತ್ತೆ, ಜೊತೆಗೆ 1 ಹೈಡ್ರೋಜನ್ 2 ಹೈಡ್ರೋಜನ್ 1 ಆಕ್ಸಿಜನ್ ಸೇರಿಕೊಂಡು ವಾಟರ್ ಆಚೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಗುತ್ತೆ. ಇಲ್ಲೂ ಬ್ರಿಸ್ಕ್ ಎಫರ್ವೆಸೆನ್ಸ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ವಾಷಿಂಗ್ ಸೋಡಾ ಅಂಡ್ ದಿಸ್ ಇಸ್ ವಾಟ್ ಬೇಕಿಂಗ್ ಸೋಡಾ. ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ಲಿಬರೇಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಕಾರ್ಬೋನೇಟ್ ನೀವು ಸಲ್ಫೈಟ್ SO3 ತಗೊಂಡ್ರೆ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಲಿಬರೇಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಸೋಡಿಯಂ ಸಲ್ಫೈಟ್ Na2SO3 reacts with hydrochloric acid. So ಏನು ಬರುತ್ತೆ ನೀವು ಹೇಳಿ ಇಲ್ಲಿ, 2 sodium 2 chlorine, so gives 2 NaCl plus 2 hydrogen 1 oxygen giving H2O. SO3 ಇಂದ 1 ಆಕ್ಸಿಜನ್ ತೆಗೆದ್ರೆ ಉಳಿಯೋದೇನಮ್ಮ, SO2 ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಅಂತ ಲಿಬರೇಟ್ ಆಗುತ್ತೆ. ಸೊ ಪ್ರಾಪರ್ಟೀಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಮೊದಲನೇದು ಇಟ್ ಕ್ಯಾನ್ ಆಕ್ಟ್ ಆಸ್ ಎ ಸ್ಟ್ರಾಂಗ್ ಆಸಿಡ್. ಎರಡನೇದು when carbonates or sulfite salts reacts with hydrochloric acid, it gives a brisk effervescence due to the formation of either carbon dioxide. Carbonate salts idre carbon dioxide, sulfite salts idre sulfur dioxide gases liberate ಆಗುತ್ತೆ. So next one of the important property of hydrochloric acid is aquaregia. Aquaregia. What is aquaregia? One more question ಕೇಳಿದಾನೆ. Aquaregia. Aquaregia. Aquaregia is a mixture of 3:1 ratio of concentrated HCl and HNO3. Concentrated HCl and nitric acid. 3 parts of hydrochloric acid and 1 part of nitric acid is considered as aquaregia. ಈ aquaregiaದ ಯೂಸ್ ಏನು, ಅಪ್ಲಿಕೇಶನ್ ಏನು? Some of the noble metals ಅಂದ್ರೆ they do not react with oxygen or atmospheric air or moisture contained. For example gold. ಸೊ ನಾವೆಲ್ಲ ಗೋಲ್ಡ್ ಚೈನ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಅದು ಭಾಳ ದಿನ ಹಂಗೆ ಉಳ್ಕೊಳ್ಳುತ್ತೆ. ಯಾಕೆ ಅಂದರೆ ದೇ ಆರ್ ಇನರ್ಟ್ ವಿತ್ ದ ಅಟ್ಮಾಸ್ಫಿಯರಿಕ್ ಕಂಟೆಂಟ್ಸ್ ಅಲ್ವಾ. ಈ ಥರ ಇರೋವನ್ನ ನೋಬಲ್ ಮೆಟಲ್ಸ್ ಅಂತಾರೆ. ಗೋಲ್ಡ್, ಸಿಲ್ವರ್, ಪ್ಲಾಟಿನಿಯಂ ಆರ್ ಜನರಲಿ ಕನ್ಸಿಡರ್ಡ್ ಆಸ್ ನೋಬಲ್ ಮೆಟಲ್ಸ್. ಈ ನೋಬಲ್ ಮೆಟಲ್ಸ್ನ ಡಿಸಾಲ್ವ್ ಮಾಡೋಕ್ಕೆ ನಾವು ಅಕ್ವರೇಜಿಯಾ ಬಳಸ್ತೀವಿ. So to dissolve the noble metals like gold and platinum, we are making use of aquaregia. So ಏನಾಗುತ್ತೆ ನೋಡೋಣ ಇಲ್ಲಿ. ಸೊ ಗೋಲ್ಡ್ ತಗೊಳ್ತೀನಿ, ನೋಬಲ್ ಮೆಟಲ್ ಗೋಲ್ಡ್, ಸಿಂಬಲ್ AU. ಸೊ ಇದನ್ನ ಅಕ್ವರೇಜಿಯಾದಲ್ಲಿ ಏನಿದೆ, ಆಸಿಡ್ ಮಿಕ್ಸ್ಚರ್ ಇದೆ. ಆಸಿಡ್ ಮಿಕ್ಸ್ಚರ್ ನಲ್ಲಿ ಜನರಲ್ ಆಗಿ ಕಾಮನ್ ಆಗಿ H+ ಇದ್ದೇ ಇರುತ್ತೆ. ಅಂಡ್ ನೈಟ್ರಿಕ್ ಆಸಿಡ್ ಇಂದ NO3- ಇರುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇಂದ Cl- ಇರುತ್ತೆ. ಸೊ H+, NO3-, Cl- ಈ ಮೂರು ಎಲ್ಲಿಂದ ಬಂದಿದ್ವು, ಅಕ್ವರೇಜಿಯಾದಿಂದ ಬಂತು. ಈ ಗೋಲ್ಡ್ ಅನ್ನೋ ನೋಬಲ್ ಮೆಟಲ್ ನ ನಾವು ಅಕ್ವರೇಜಿಯಾ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಗೋಲ್ಡ್ ಹೋಗಿ Cl ಜೊತೆಗೆ ಸೇರಿಕೊಂಡು AuCl4- ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ, ಅಯಾನ್. ನೋಡಿ, ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ದಿದ್ದು ಡಿಸಾಲ್ವ್ ಸ್ಟೇಟಿಗೆ ಬಂದಿದೆ, ಡಿಸಾಲ್ವ್ ಆಯ್ತು. ಗೋಲ್ಡ್ ಏನಾಯ್ತು ಇಲ್ಲಿ, ಡಿಸಾಲ್ವ್ ಆಯ್ತು. ಯಾವ್ದ್ರಲ್ಲಿ, ಅಕ್ವರೇಜಿಯಲ್ಲಿ. ಸೊ ನೈಟ್ರೇಟ್ ಅಯಾನ್ ಇದ್ದಿದ್ದು ನೈಟ್ರಿಕ್ ಆಕ್ಸೈಡ್ NO ಪ್ಲಸ್ ವಾಟರ್. ಸೊ ಅದೇ ರೀತಿ ನೀವು ಪ್ಲಾಟಿನಿಯಂ ಮೆಟಲ್ ನ ಅಕ್ವರೇಜಿಯಾ H+ NO3- ಪ್ಲಸ್ Cl- ಜೊತೆಗೆ ರಿಯಾಕ್ಟ್ ಮಾಡಿದ್ರೆ
ಇಲ್ಲಿ ಕೂಡ ಪ್ಲಾಟಿನಿಯಂ ನೋಬಲ್ ಮೆಟಲ್ Cl ಜೊತೆಗೆ ಸೇರಿಕೊಂಡು ಪ್ಲಾಟಿನಿಯಂ ಹೆಕ್ಸಾಕ್ಲೋರೈಡ್ -2 ಇದು ಕೂಡ ಕಾಂಪ್ಲೆಕ್ಸ್. ಓಕೆನಾ. ಸೊ ಡಿಸಾಲ್ವ್ ಸ್ಟೇಟಿಗೆ ಬರುತ್ತೆ ಪ್ಲಸ್ ನೈಟ್ರಿಕ್ ಆಕ್ಸೈಡ್ ಅಂಡ್ ವಾಟರ್. So this is the last property of hydrochloric acid called aquaregia, and this aquaregia is a mixture of 3:1 ratio of concentrated HCl and HNO3, and this aquaregia is used to dissolve the noble metals like gold and platinum. When this gold and platinum reacts with aquaregia, they converts from solid state into a dissolved state. ಗೋಲ್ಡ್ ಇದ್ದಿದ್ದು Au ಇದ್ದಿದ್ದು AuCl4 ಮೈನಸ್ ಆಯಿತು, ಪ್ಲಾಟಿನಿಯಂ Pt ಇದ್ದಿದ್ದು PtCl6 -2 ಡಿಸಾಲ್ವ್ ಸ್ಟೇಟಿಗೆ ಅಯಾನಿಕ್ ಸ್ಟೇಟಿಗೆ ಬಂತು. ಸೊ ದಿಸ್ ಈಸ್ ಹೌ ನೋಬಲ್ ಮೆಟಲ್ಸ್ ಆರ್ ಡಿಸಾಲ್ವ್ಡ್ ಇನ್ ದ ಅಕ್ವರೇಜಿಯಾ. ಸೊ ಈಗ ನಾವು ಪ್ರಿಪರೇಷನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಪ್ರಾಪರ್ಟೀಸ್ನ ನೋಡಿದ್ವಿ. ಪ್ರಾಪರ್ಟೀಸಲ್ಲಿ ಇಟ್ ಕ್ಯಾನ್ ಆಕ್ಟ್ ಆಸ್ ಅ ಸ್ಟ್ರಾಂಗ್ ಆಸಿಡ್ ಬಂದು. So it reacts with the carbonates and bisulfides forming respective carbon dioxide and sulfur dioxide ಒಂದು, aquaregia ಒಂದು. So this is the preparation of HCl and properties of HCl. So 17 group elements ಅಲ್ಲಿ chlorine molecule, hydrochloric acid ಎರಡು ತುಂಬ ಇಂಪಾರ್ಟೆಂಟು. ಸ್ವಲ್ಪ ರಿಯಾಕ್ಷನ್ ಸ್ವಲ್ಪ ಜಾಸ್ತಿನೇ ಇದೆ, ಸೊ ಕರೆಕ್ಟಾಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ದ ಲಾಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್ ಆಫ್ 17 group element is interhalogen compound. Interhalogen compounds. Inter ಅಂದ್ರೆ two different. So two different halogens ಮಧ್ಯೆ ಬಾಂಡಿಂಗ್ ಆಗೋ ಬರುವಂತ ಕಾಂಪೌಂಡ್ಸ್ ನ interhalogen compounds ಅಂತ ಕರೀತಾರೆ. So I already told you in the beginning of this 17th chapter itself, one halogen can react with another halogen forming interhalogen compounds. Interhalogen compounds. Interhalogen compounds. X dash, X dash 3, X dash 5, X dash 7. So these are the examples for interhalogens. X ಅನ್ನೋದು ಒಂದು ಹ್ಯಾಲೋಜನ್ ಆದರೆ X ಡ್ಯಾಶ್ ಆಗಿರುವಂಥದ್ದು ಇನ್ನೊಂದು ಹ್ಯಾಲೋಜನ್ ಇದೆ. ಬಟ್ ಇಲ್ಲಿ X ಡ್ಯಾಶ್ ತಗೊಂಡ್ರೆ ಇದು ಸೆಂಟ್ರಲ್ ಆಟಮ್ X, ಆಕ್ಸಿಡೇಷನ್ ನಂಬರ್ +1, ಇದು +3, ಇಲ್ಲಿ +5, ಇಲ್ಲಿ +7. ಇದು ಗ್ರೌಂಡ್ ಸ್ಟೇಟು, ಇದು ಫಸ್ಟ್ ಎಕ್ಸೈಟೆಡ್ ಸ್ಟೇಟು, ಇದು ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟು, ಇದು ಥರ್ಡ್ ಎಕ್ಸೈಟೆಡ್ ಸ್ಟೇಟ್. ಸೊ ಇಲ್ಲಿ ನೀವು ಕಂಡೀಷನ್ಸ್ ಇದೆ ಕೆಲವೊಂದು. ಏನಪ್ಪ ಕಂಡೀಷನ್ಸ್ ಅಂದ್ರೆ, ಎಕ್ಸ್ ಅಂತ ನೀವು ಯಾವ್ದು ತಗೊಳ್ತೀರಿ ಅದು ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಗಿರಬೇಕು. ಲೆಸ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ತಗೊಳ್ಬೇಕು. ಸೊ ಎಕ್ಸ್ ಅಂತ ಯಾವ್ದು ಕನ್ಸಿಡರ್ ಮಾಡ್ತಾ ಇದ್ದೀರಾ ಸೆಂಟ್ರಲ್ ಆಟಮು, ಅದು ಲೆಸ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಗಿರಬೇಕು. ಎಕ್ಸ್ ಡ್ಯಾಶ್ ಅಂತ ಏನ್ ಕನ್ಸಿಡರ್ ಮಾಡ್ತಾ ಇದ್ರಿ ಇದು ಮೋರ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಗಿರಬೇಕು. ಮೋರ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೀವು ಕ್ಲೋರಿನ್ ಮತ್ತೆ ಬ್ರೋಮಿನ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಇದರಲ್ಲಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾವುದು ಕ್ಲೋರಿನ್, ಲೆಸ್ ಎಲೆಕ್ಟ್ರೋನೆಗೆಟಿವ್ ಯಾವುದು ಬ್ರೋಮಿನ್. ಹಾಗಾದ್ರೆ ಇಲ್ಲಿ ಎಕ್ಸ್ ಯಾವುದು Br, ಎಕ್ಸ್ ಡ್ಯಾಶ್ ಯಾವುದು Cl. ಅದೇ ರೀತಿ ಕ್ಲೋರಿನ್ ಮತ್ತೆ ಫ್ಲೋರಿನ್ ತಗೊಂಡ್ರೆ ಫ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಇದು ಎಕ್ಸ್ ಡ್ಯಾಶ್ ಆಗುತ್ತೆ. ಕ್ಲೋರಿನ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್, ಇದು ಎಕ್ಸ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ, ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವೋ ಅದು ಎಕ್ಸ್ ಡ್ಯಾಶ್ ಸಬ್ ಆಟಮ್, ಯಾವುದು ಕಡಿಮೆ ಎಲೆಕ್ಟ್ರೋನೆಗೆಟಿವೋ ಅದು ಎಕ್ಸ್. ಅರ್ಥ ಆಗ್ತಾ ಇದೆಯಲ್ಲ. ಸೊ ಈ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಏನಿದೆ, ಡಿಫರೆನ್ಸ್, ಸೊ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಜಾಸ್ತಿ ಆದಂಗೆಲ್ಲ higher interhalogen compounds, higher interhalogen compound formation ಆಗುತ್ತೆ. ಈಗ ನೀವು ಅಯೋಡಿನ್ ಮತ್ತೆ ಫ್ಲೋರಿನ್ ತಗೊಂಡಿದ್ದೀರಾ ಅಂತ. ಫ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, iodine is less electronegative in this group. When this iodine reacts with fluorine, for not lower member ಬರೋದಿಲ್ಲ, ಇಲ್ಲಿ XX dash ಬರೋದಿಲ್ಲ ಅಥವಾ XX-3 ಬರೋದಿಲ್ಲ, higher member ಯಾವುದು ಲಾಸ್ಟ್ ಒನ್ IF7 ಬರುತ್ತೆ. ಯಾವುದು ಬರುತ್ತೆ IF7 ಬರುತ್ತೆ. ಯಾಕೆ IF7 ಫಾರ್ಮೇಷನ್ ಆಯಿತು ಇಲ್ಲಿ? ಬಿಕಾಸ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಏನಾಯಿತು, ಜಾಸ್ತಿ ಆಯಿತು. ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಜಾಸ್ತಿ ಆದಂಗೆಲ್ಲ ಹೈಯರ್ ಮೆಂಬರ್ ಇಂಟರ್ ಹ್ಯಾಲೋಜನ್ ಬರ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟಿ ಏನು ಈ ಇಂಟರ್ ಹ್ಯಾಲೋಜನ್ದು ಒಂದು ಪಾಯಿಂಟ್ ಏನು ಅಂದರೆ, ಈಗ ನೀವು ನಾರ್ಮಲ್ ಹ್ಯಾಲೋಜನ್ ತಗೊಳ್ತೀರಾ ಅಂತ
ಹ್ಯಾಲೋಜನ್ ಏನು ಫಾರ್ಮುಲಾ X2 X ಬಾಂಡ್ X ಇರುತ್ತೆ ಕರೆಕ್ಟಾ. ನೀವು ಇಂಟರ್ ಹ್ಯಾಲೋಜನ್ ತಗೊಂಡ್ರಿ ಅಂತ ಇಂಟರ್ ಹ್ಯಾಲೋಜನ್ ಇದರ ಫಾರ್ಮುಲಾ ಏನು X X ಡ್ಯಾಶ್ ಏನಿರುತ್ತೆ X X ಡ್ಯಾಶ್. ಈ X ಬಾಂಡ್ X ಗೂ X ಬಾಂಡ್ X ಡ್ಯಾಶ್ ಗೂ ಡಿಫರೆನ್ಸ್ ಇದೆ. ಇಲ್ಲಿ ಸೇಮ್ ಹ್ಯಾಲೋಜನ್ಸ್ ಇದ್ರೆ ಇಲ್ಲಿ ಡಿಫರೆಂಟ್ ಹ್ಯಾಲೋಜನ್ಸ್ ಇರುತ್ತೆ. ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಕಡಿಮೆ ಇದ್ರೆ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ X X ಡ್ಯಾಶ್ ಬಾಂಡ್ಗೆ ಡಿಸೋಸಿಯೇಷನ್ ಅಥವಾ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ತುಂಬಾ ಕಡಿಮೆ ಇರುತ್ತೆ. Interhalogen compounds are having less bond dissociation energy. I repeat, interhalogen compounds are having less bond dissociation energy. Hence, interhalogen compounds are more reactive. ಕೇಳ್ತಾನೆ ಎಕ್ಸಾಮ್ between halogens and interhalogens, which is more reactive and why? ಇದು ಹ್ಯಾಲೋಜನ್, ಇದು ಇಂಟರ್ ಹ್ಯಾಲೋಜನ್, ಇವೆರಡರಲ್ಲಿ ಯಾವುದು ಮೋರ್ ರಿಯಾಕ್ಟಿವ್ ಯಾಕೆ ಪ್ರಶ್ನೆ ಇಷ್ಟೆ. ಹ್ಯಾಲೋಜನ್ನಿಗೂ ಇಂಟರ್ ಹ್ಯಾಲೋಜನ್ನಿಗೂ ಕಂಪೇರ್ ಮಾಡಿದಾಗ ಇಂಟರ್ ಹ್ಯಾಲೋಜನ್ಸ್ ಮೋರ್ ರಿಯಾಕ್ಟಿವ್. ವಿಚ್ ಈಸ್ ಮೋರ್ ರಿಯಾಕ್ಟಿವ್? ಇಂಟರ್ ಹ್ಯಾಲೋಜನ್ಸ್ ಆರ್ ಮೋರ್ ರಿಯಾಕ್ಟಿವ್. ವೈ ಇಂಟರ್ ಹ್ಯಾಲೋಜನ್ಸ್ ಆರ್ ಮೋರ್ ರಿಯಾಕ್ಟಿವ್? ಬಿಕಾಸ್ ಆಫ್ ಲೆಸ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಎಕ್ಸ್ ಎಕ್ಸ್ ಡ್ಯಾಶ್ ಬಾಂಡ್ ನ ಡಿವೈಡ್ ಮಾಡೋದು ಈಸಿಯಾಗಿ ಡಿವೈಡ್ ಆಗ್ತಾ ಇದ್ದಾವೆ ಅಂದ್ರೆ ಇವು ಮೋರ್ ರಿಯಾಕ್ಟಿವ್. ಯಾಕೆ ಈಸಿಯಾಗಿ ಡಿವೈಡ್ ಆಗ್ತಾ ಇದ್ದಾವೆ? ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕಡಿಮೆ ಇದೆ. ಯಾಕೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕಡಿಮೆ ಇದೆ ಅಂದ್ರೆ ಬಿಕಾಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್. ರಿಮೆಂಬರ್ ಸ್ಟೂಡೆಂಟ್ಸ್, ಬಿಟ್ವೀನ್ ಹ್ಯಾಲೋಜನ್ ಅಂಡ್ ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ ಆರ್ ಮೋರ್ ರಿಯಾಕ್ಟಿವ್ ಬಿಕಾಸ್ ಆಫ್ ಲೆಸ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಕ್ವಶನ್ ಬಂದಿದೆ, 2 ಮಾರ್ಕ್ಸ್ಗೆ ಬಂದಿದೆ ಎಕ್ಸಾಮಿನೇಷನ್ಗೆ. ಕೇಳಿಸ್ಕೊಳ್ಳಿ ಇನ್ನೊಂದು ಸರ್ತಿ. ಬಿಟ್ವೀನ್ ಹ್ಯಾಲೋಜನ್ ಅಂಡ್ ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ ಆರ್ ಮೋರ್ ರಿಯಾಕ್ಟಿವ್ ಡ್ಯೂ ಟು ಲೆಸ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಹ್ಯಾಲೋಜನ್ನಿಗೂ ಇಂಟರ್ ಹ್ಯಾಲೋಜನ್ನಿಗೂ ಕಂಪೇರ್ ಮಾಡಿದಾಗ ಇಂಟರ್ ಹ್ಯಾಲೋಜನ್ನಿನ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕಡಿಮೆ ಇರೋದ್ರಿಂದ ಇಂಟರ್ ಹ್ಯಾಲೋಜನ್ಸು ಮೋರ್ ರಿಯಾಕ್ಟಿವ್. ಸೊ ನೆಕ್ಸ್ಟ್ ಈ ಇಂಟರ್ ಹ್ಯಾಲೋಜನ್ಸಿನ ಪ್ರಿಪರೇಷನ್ಸ್ನ ನೀವು ನೋಡೋದಾದ್ರೆ, ಸೊ ಕ್ಲೋರಿನ್ ಮತ್ತೆ ಫ್ಲೋರಿನ್ ತಗೊಳ್ತೀನಿ, ಎರಡದು ಈಕ್ವಿ ಮೋಲಾರ್ ಮಿಕ್ಸ್ಚರ್ ತಗೊಳ್ತೀನಿ ಅಂತ ಇಟ್ಕೋ. ಈಕ್ವಿ ಅಂದ್ರೆ ಎರಡು ಈಕ್ವಲ್ ಮಿಕ್ಸ್ಚರ್ ಇರುತ್ತೆ. ಹಾಗಾಗಿ ನಿಮಗೆ ಇಲ್ಲಿ 2ClF, ಕ್ಲೋರಿನ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ X ಆಗುತ್ತೆ, ಫ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ X ಡ್ಯಾಶ್ ಆಗುತ್ತೆ. ಇಟ್ ಫಾರ್ಮ್ಸ್ ಎ XX ಡ್ಯಾಶ್. ಅದೇ ನೀವು ಕ್ಲೋರಿನ್ ನ ಏನಾದ್ರೂ ಎಕ್ಸಸ್ ಆಫ್ ಫ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಫ್ಲೋರಿನ್ ಜಾಸ್ತಿ ಇರೋದ್ರಿಂದ ಡಿಫರೆನ್ಸ್ ಕಡಿಮೆ ಇದೆ, ಎಲೆಕ್ಟ್ರೋನೆಗೆಟಿವ್ ಹೈಯರ್ ಮೆಂಬರ್ ಬರೋದಿಲ್ಲ, ಲೋಯರ್ ಮೆಂಬರ್. ಹಾಗಾಗಿ ನೆಕ್ಸ್ಟ್ ಇರೋದು ಯಾವ್ದಮ್ಮ ClF3 ಬರುತ್ತೆ. ಓಕೆನಾ. ಅದೇ ನೀವು ಬ್ರೋಮಿನ್ ಮತ್ತೆ ಫ್ಲೋರಿನ್ ತಗೊಂಡ್ರೆ ಸೊ ನಿಮಗೆ ಇಲ್ಲಿ BrF3 ಬರುತ್ತೆ. ಯಾಕೆಂದ್ರೆ ಸ್ವಲ್ಪ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಜಾಸ್ತಿ ಇರೋದ್ರಿಂದ XX ಡ್ಯಾಶ್ ಬಂದು XX-3 ಬರುತ್ತೆ. ಸೊ ಅದೇ ಬ್ರೋಮಿನ್ ನ ಎಕ್ಸಸ್ ಆಫ್ ಫ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ BrF5. So these are some of the important points regarding interhalogen compounds. What are interhalogen compounds? One halogen reacts with the another halogen forming a bond. That compound is nothing but interhalogen compound. It is of so many types: XX dash, XX-3, XX-5, XX-7. So among these interhalogen, X is the halogen having less electronegative, X dash is the halogen having more electronegative. Between normal halogen X2 and interhalogen XX dash, interhalogens are more reactive due to less bond dissociation energy, and a few reactions regarding interhalogen compounds. Okay na. So these are the points I discussed in the today class, that is the chlorine molecule preparation and properties, hydrochloric acid preparation and properties, interhalogen compounds. So this completes the 17th group element, students. ಸೊ ಉಳಿದಿರೋದು ಒಂದೇ ಗ್ರೂಪು 18th ಗ್ರೂಪು, ಅದಕ್ಕೆ ಒಂದು ಕ್ಲಾಸ್ ಬೇಕಷ್ಟೇ. ಓಕೆನಾ. ಸೊ ಇನ್ನೊಂದು ಕ್ಲಾಸ್ ಆದರೆ ನಿಮಗೆ ಕಂಪ್ಲೀಟ್ ಆಗಿ P ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರೇ ಮುಗಿಯುತ್ತೆ.
ಸೊ ನೀವು ಕಂಪ್ಲೀಟಾಗಿ ಓದಬೇಕು, ಫಾಲೋ ಅಪ್ ಮಾಡ್ಕೊಳ್ಬೇಕು. NCERT ಬುಕ್ಕಲ್ಲಿ ರಿಯಾಕ್ಷನ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸೊ ತೊಗೊಳ್ಬೇಕು, ಕ್ಲಾಸಸ್ನ ಫಾಲೋ ಮಾಡಬೇಕು. ಸೊ ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ವೀಡಿಯೋ ನೋಡಿರಿ, ಅರ್ಥ ಆಗೋವರೆಗೂ ನೋಡಿ. ಸೊ ಫೈನಲಿ ಅರ್ಥ ಮಾಡಿಕೊಂಡು ರಿಯಾಕ್ಷನ್ಸ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಖಂಡಿತವಾಗ್ಲೂ ಬರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪೊಟೆನ್ಷಿಯಲ್ ಚಾಪ್ಟ್ರಿಂದ ಸೆಕೆಂಡ್ PUC 10 ಮಾರ್ಕ್ಸಿಗೆ ಇದೆ ಪಿ ಬ್ಲಾಕ್ ಎಲಿಮೆಂಟ್ಸು. ಆಲ್ರೆಡಿ ನಾನು ನಿಮಗೆ ಒಂದು ಕ್ವಶನ್ ಫಿಕ್ಸ್ ಅಂತ ಹೇಳಿದ್ದೀನಿ. ಪ್ರಿಪರೇಷನ್ 3 ಪ್ರಿಪರೇಷನಲ್ಲಿ ಒಂದು ಪ್ರಿಪರೇಷನ್ 100% ಫಿಕ್ಸ್. ಓಕೆನಾ? ಸೊ ಈಗ ಅಸೈನ್ಮೆಂಟ್ಸ್ ಕೊಡ್ತೀನಿ. ಆ ಅಸೈನ್ಮೆಂಟ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಸೊ ನಿಮಗೆ ಈಗ ಟ್ಯೂಸ್ಡೇ ನಾನು ನಿಮಗೆ ಸಬ್ಮಿಟ್ ಮಾಡಿದ್ದೀನಲ್ವ, ಥರ್ಸ್ಡೇ ಈವ್ನಿಂಗ್ ಒಳಗೆ ನೀವು ಸಬ್ಮಿಟ್ ಮಾಡಿ ಅಸೈನ್ಮೆಂಟ್ಸ್ನ ಕೆಮಿಸ್ಟ್ರಿ ಗ್ರೂಪಿಗೆ. ಸೊ ಅಸೈನ್ಮೆಂಟ್ಸ್ ಯಾವ್ಯಾವ ನೋಡೋಣ ಈಗ. ಅಸೈನ್ಮೆಂಟ್ ಮೊದಲನೇ ಕ್ವಶನ್, ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ಬ್ಲೀಚಿಂಗ್ ಪೌಡರ್? ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ಬ್ಲೀಚಿಂಗ್ ಪೌಡರ್? ನೆಕ್ಸ್ಟ್ ಎರಡನೇ ಕ್ವಶನ್, ವಾಟ್ ಈಸ್ ಅಕ್ವರೇಜಿಯಾ? What is aquaregia? ಮೂರನೇ ಕ್ವಶನ್, write the reaction involved in laboratory preparation of hydrochloric acid. Next, complete the following reactions. ಮೊದಲನೇದು, 4HCl reacts with oxygen in presence of cuprous chloride. ಎರಡನೇದು, ammonia reacts with excess of chlorine. ಮೂರನೇದು, hot and concentrated sodium hydroxide reacts with chlorine. ನಾಲ್ಕನೇದು, ferrous sulfate FeSO4 reacts with chlorine water. ಇಷ್ಟ ರಿಯಾಕ್ಷನ್ಸ್ ನ ಕಂಪ್ಲೀಟ್ ಮಾಡಿ. ಸೊ ದೀಸ್ ಆರ್ ದ ಅಸೈನ್ಮೆಂಟ್ಸ್ ಐ ಗಿವನ್ ಯು. ಸೊ ಕಂಪ್ಲೀಟ್ ಮಾಡಿ ಬೈ ಥರ್ಸ್ಡೇ ಒಳಗೆ ಸಬ್ಮಿಟ್ ಮಾಡಿ. ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟ್ರಲ್ಲಿ ಇನ್ನು ಒಂದು ಕ್ಲಾಸ್ ಬ್ಯಾಲೆನ್ಸ್ ಇದೆ, 18th ಗ್ರೂಪ್ ಮಾಡಬೇಕು. ಅದನ್ನು ನಾನು ನೆಕ್ಸ್ಟ್ ಫ್ರೈಡೇ ಮಾಡ್ತೀನಿ. ಅಲ್ಲಿಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ. ಫಾಲೋ ಅಪ್ ಮಾಡ್ಕೊಳ್ಳಿ ಎಲ್ಲ ಕ್ಲಾಸಸ್ನ. NCERT ಬುಕ್ಕಲ್ಲಿ ಓದ್ಕೊಳ್ಳಿ, ರಿಯಾಕ್ಷನ್ಸ್ನ ಪ್ರಾಕ್ಟೀಸ್ ಮಾಡಿ, ಕಂಪಲ್ಸರಿ ಬರುತ್ತೆ. ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.